ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆಯಲ್ಲಿ ಟ್ವಿಸ್ಟ್ ಕೊಟ್ಟಿರೋ ಥರ ಅಜಿತ್ಗೆ ಭೂಮಿ ನಾನೇನೋ ಮನೆಯವ್ರ ಮುಂದೆ ಸಡನ್ನಾಗಿ ಹೇಳ್ಬಿಟ್ಟೆ ಸಾಹೇಬ್ರೆ, ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಆದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಳೋದಂತ ಅಜಿತ್ಗೆ ದೊಡ್ಡ ಶಾಕ್ ಆಗಿರುತ್ತೆ. ಏನಪ್ಪ ಅದು ಭೂಮಿ ಕಡೆಯಿಂದ ದೊಡ್ಡ ಸರ್ಪ್ರೈಸ್ ಅಜಿತ್ ಅವ್ರಿಗೆ. ಸೊ ಅದೇನು ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು. ಬನ್ನಿ ಇವಾಗ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ಗೆ ಭೂಮಿ ಮನೆಯವ್ರ ಮುಂದೆ ನಾನು ಎಲ್ಲರ ಮುಂದೆ ಪ್ರಮಾಣ ಮಾಡಿಬಿಟ್ಟೆ ಸಾಹೇಬ್ರೆ, ಅರ್ಜೆಂಟಲ್ಲಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಹಂಗಾಗಿ ಈ ಥರ ಮಾತಾಡ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಹೇಳ್ಬಿಟ್ಟು ಭೂಮಿ ಅಜಿತ್ ಏನಾದರೂ ಅಂದ್ಕೊಂಡ್ಬಿಡ್ತಾರೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಾದರೆ ಅಜಿತ್ ಏನಾದರೂ ಅಂದ್ಕೊಬಿಡ್ತಾರೆ ಸಾಹೇಬ್ರು ಅಂತ ಈ ರೀತಿ ಮಾತಾಡ್ಬಿಡ್ತಾಳೆ. ಸಾಹೇಬ್ರೆ, ನಾವಿಬ್ಬರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋದಲ್ವಾ, ಇವಾಗ ನಾನು ಏನಾದರೂ ತಪ್ಪು ಹೇಳಿದ್ದೀನ ಅಂದ್ಬಿಟ್ಟು ಅಜಿತ್ಗೆ ಭೂಮಿ ಕೇಳಿದಾಗ ಅಜಿತ್ಗೆ ಹಂಗಿದ್ರೆ ಭೂಮಿ ಮನಸ್ಸಲ್ಲಿ ನಾನು ಇಲ್ವಾ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಡೋರ್ನ ತೆಗ್ಬಿಟ್ಟು ಆಚೆ ಹೋಗ್ಬಿಡ್ತಾರೆ. ಭೂಮಿ ಇದೋಳು, ಸಾಹೇಬ್ರೆ ನನ್ನ ಮನಸ್ಸನ್ನು ತುಂಬ ನೀವಿದ್ದೀರಾ, ಆದರೆ ನಿಮ್ಮ ಹತ್ರ ನನ್ನ ಪ್ರೀತಿನ ಹೇಳ್ಕೊಂಬಿಟ್ರೆ ಎಲ್ಲಿ ನಾನು ನಿಮ್ಮನ್ನ ಪ್ರೀತಿನ ಬಯಸ್ತಾ ಇದ್ದೀನಿ ಒಬ್ಬ ಹೆಣ್ಣಾಗಿ ಅಂತ ಹೇಳ್ಬಿಟ್ಟು ನೀವು ಎಲ್ಲಿ ನನ್ನ ಬೇಡ ಅಂದ್ಬಿಡ್ತೀರೋ, ನೀವು ಎಲ್ಲಿ ನನ್ನ ಪ್ರೀತಿ ಮಾಡಲ್ವೋ ಅನ್ನೋದೊಂದೇ ನನ್ನ ಕೊರತೆ, ಹಂಗಾಗಿ ನಾನು ಈ ವಿಚಾರನ ಹೇಳ್ಕೊತಿಲ್ಲ ಅಂತ ಅವಳಷ್ಟಕ್ಕೆ ಅವಳೇ ಆ ಕಣ್ಣೀರನ್ನ ಹಾಕ್ತಾ ಇರ್ತಾಳೆ. ಸರ್ಪ್ರೈಸ್ ಆಗುವಂತೆ ಈ ಕಡೆ ದೇವಯಾನಿ ಕುಡ್ಕೊಂಡು ಕೂತಿದ್ರೆ ಅಂಜು ಅಲ್ಲಿಗೆ ಬಂದು, ಮಾಮ್ ನಿನಗೆ ಹೇಳೋದು ಅರ್ಥ ಆಗಲ್ವಾ, ನಿನ್ನ ಮೇಲೆ ಆಣೆ ಮಾಡಿ ನಾನು ಸುಳ್ಳು ಹೇಳ್ತೀನ, ಅಜಿತ್ ಮತ್ತು ಭೂಮಿ ನಾಟಕ ಆಡ್ತಿದ್ದಾರೆ, ಅದು ಕಾಂಟ್ರಾಕ್ಟ್ ಮದುವೆ ಮಾಮ್ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜು ಹೇಳ್ತಿದ್ರೆ, ಅಲ್ಲ ಬೇಬಿ ನಿನ್ನ ದೋಣಿನ ನೀನು ಓಡಿಸೋದು ನೋಡು, ಅದು ಬಿಟ್ಟು ಬೇರೆ ದೋಣಿಲಿ ಏನಾಗ್ತಿದೆ ಅನ್ನೋದು ನಿನಗೆ ಯಾಕೆ, ನಿನ್ನ ಫೋಕಸ್ ಎಲ್ಲ ನಚಿಕೇತ್ ಮೇಲಿರಬೇಕು, ನಚಿಕೇತ್ ಮತ್ತು ನಿನ್ನ ಮದುವೆ ಆಗಬೇಕು ಅಂದಾಗ, ಮಾಮ್ ಅಜಿತ್ ಆ ಭೂಮಿ ಜೊತೆನೇ ಮದುವೆ ಆಗಿಲ್ಲ ಅಂದರೆ ಅಜಿತ್ನ ನಾನೇ ಮದುವೆ ಆಗ್ಬೋದಲ್ವಾ ಅಂದ್ಬಿಟ್ಟು ಅಂಜು ಹೇಳಿದಾಗ, ಎಷ್ಟು ಸ್ಟುಪಿಡ್, ನಿನ್ಗೇನು ಅಂತ ಹೇಳಬೇಕು, ಆ ಭೂಮಿ ಮತ್ತು ಅಜಿತ್ ಮದುವೆ ಆಗಿಲ್ಲ ಅಂದರೆ ಯಾರಾದರೂ ನಂಬ್ತಾರ, ಅವರಿಬ್ಬರು ಪ್ರೀತಿಸ್ತಾ ಇದ್ದಾರೆ, ಅವರಿಬ್ಬರು ಇರೋದು ನೋಡಿದ್ರೆ ಗೊತ್ತಾಗಲ್ವಾ, ನೋಡು ಅಂಜು ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆ ವಿಚಾರನ ಇಲ್ಲಿಗೆ ಬಿಟ್ಬಿಡು, ಅವ್ರಿಗೆ ಏನಾನ ಮಾಡ್ಕೊಳ್ಳಿ, ನೀನೀಗ ನಚಿಕೇತ್ನ ಮದುವೆ ಆಗೋದು ಮಾತ್ರ ಫೋಕಸ್ ಮಾಡು, ನೀನೇನಾದರೂ ಅದರಲ್ಲಿ ಫೋಕಸ್ ಮಾಡಲಿಲ್ಲ ಅಂದರೆ ಬೇರೆಯವರು ಬಂದು ನಚಿಕೇತ್ನ ಆರಿಸ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಈ ಕಡೆ ಫ್ರಾಡ್ ಅಶ್ವಿನಿನ ನೋಡಿಕೊಂಡು ಹೇಳ್ತಾ ಇರ್ತಾಳೆ. ಇನ್ನು ಅಶ್ವಿನಿ ಅದನ್ನೆಲ್ಲ ಕೇಳಿಸ್ಕೊಂಡು ಸೈಡಲ್ಲಿ ನಿಂತಿರ್ತಾಳೆ. ನೋಡು ಅಂಜು, ಇಲ್ಲಿ ಈ ಮನೆಯಲ್ಲಿ ತುಂಬ ಜನ ನಚಿಕೇತ್ನ ಮದುವೆ ಆಗಬೇಕು ಅಂತ ಇದ್ದಾರೆ, ಅಂದರೆ ಈ ನಿನ್ನ ಒಂದು ಸಾಲಲ್ಲಿ ಆ ಅಶ್ವಿನಿ ಅವಳು ಇದ್ದಾಳೆ, ಅವಳು ನೀನು ಬಿಟ್ಟರೆ ಸಾಕು ನಚಿಕೇತ್ನ ಮದುವೆ ಆಗಬೇಕು ಅಂತ ಕಾಯ್ತಾ ಇದ್ದಾಳೆ. ಬೇಬಿ ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಟು ನೀನು ನಚ್ಚಿ ಜೊತೆ ಚೆನ್ನಾಗಿರೋದು ಮಾತ್ರ ಕಲಿ ಅಂದ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ಇನ್ನು ಅಶ್ವಿನಿ, ದೇವಯಾನಿ ನೀನೇನು ಮಾಡಿದ್ರು ಅಷ್ಟೇ ಕಣೆ, ತಿಪ್ಪುರ್ಲಾಗ ಹೊಡೆದ್ರು ಅಷ್ಟೇ, ಎಂಗೇಜ್ಮೆಂಟು ಏನೋ ನಚಿಕೇತದೆ ಆಗಿರ್ಬೋದು, ಆದರೆ ಮದುವೆ ನಾನೇ ಅವನ ಜೊತೆ ಮದುವೆಗೆ ಕೂತ್ಕೊಳ್ಳೋ ಹೆಣ್ಣು, ಅವನ ಕೈಯಿಂದ ನಾನೇ ತಾಲಿ ಕಟ್ಸ್ಕೊಳ್ಳೋಳು ಅಂದ್ಬಿಟ್ಟು ಅಶ್ವಿನಿ ಮಾತಾಡ್ಕೊತಾ ಇರ್ತಾಳೆ. ಇನ್ನು ನಮ್ಮ ಭೂಮಿ ಮಾರ್ನಿಂಗ್ ಎದ್ದಿದ ತಕ್ಷಣ ಸಾಹೇಬರು ಈ ಕಡೆ ಸ್ಟೇಷನ್ಗೆ ಹೋಗೋಕ್ಕೆ ರೆಡಿ ಆಗೋಗಿದ್ದಾರೆ. ಸಾಹೇಬರು ಹೇಳ್ದಂಗೆ ನಾನು ಅವ್ರ ಹತ್ರ ಪ್ರೀತಿನ ಅವ್ರ ಮುಂದೆ ಹೇಳ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಆದರೆ ಏನು ಮಾಡೋದು, ಈ ಭಯ ಅಡ್ಡ ಬರ್ತಾ ಇದೆಯಲ್ಲ, ಇನ್ನೊಂದು 2-3 ದಿವಸದಲ್ಲಿ ನಮ್ಮ ಕಾಂಟ್ರಾಕ್ಟ್ ಮದುವೆನೇ ಮುಗ್ದೋಗುತ್ತೆ, ಆಮೇಲೆ ನಾನು ಈ ಮನೆಯಿಂದ ಆಚೆ ಹೋಗ್ಬೇಕಾ, ಇದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಭಯ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮನೆ ಕಡೆಗೆ ಹೋಗ್ತಾಳೆ. ಸಂಗೀತ ಇದ್ದೋಳು, ಭೂಮಿ ನಿನ್ನನ್ನು ಸೊಸೆಯಾಗಿ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಮ್ಮ, ಅಲ್ಲ ನಿನ್ನೆ ಎಲ್ಲರ ಮುಂದೆನೂ ನೀನು ಆ ಥರ ಆಣೆ ಮಾಡ್ದಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡ ಅಮ್ಮ ಆ ಥರ ಎಲ್ಲ ಮಾತಾಡಿದ್ರು ಅಂದಾಗ, ಇಲ್ಲ ಅತ್ತೆ ನನಗೇನು ಬೇಜಾರಿಲ್ಲ, ನಾನು ಸಾಹೇಬ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ ಹಂಗಾಗಿ ಹೇಳ್ದೆ ಅಂದಾಗ, ಭೂಮಿ ನೀನು ನನ್ನ ಮಗನ್ನ ಪ್ರೀತಿ ಮಾಡ್ತಿರೋದು ನಂಗೆ ಎಷ್ಟು ಖುಷಿ ಗೊತ್ತಾ, ನನ್ನ ಮಗ ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾನಲ್ಲ, ಅವನು ಅಪರಂಜಿ ಇದ್ದಂಗೆ, ನಿಮ್ಮಿಬ್ರದ್ದು ಅಪರೂಪದ ಜೋಡಿ ಭೂಮಿ, ನೀವು 7 ಜನ್ಮ ಇದೇ ರೀತಿ ಜೊತೆ ಸಪ್ತಪದಿ ತಿಳ್ಕೊಂಡು ಇರಬೇಕು ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ. ಆ ವಿಚಾರವಾಗಿ ಭೂಮಿ ರೂಮಿಗೆ ಬಂದು, ಅತ್ತೆ ಹೇಳಿತಾರ ನಮ್ಮಿಬ್ರದ್ದು ಅಷ್ಟು ಅಪರೂಪದ ಜೋಡಿನ, ಅಷ್ಟು ಚೆನ್ನಾಗಿದೆಯಾ ನಮ್ಮ ಜೋಡಿ, ಆದ್ರೂ ನಾನು ಸಾಹೇಬ್ರ ಜೊತೆ ಜೀವನ ಪೂರ್ತಿ ಹೆಂಡ್ತಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಸಾಹೇಬ್ರು ಅಂಥವ್ರನ್ನ ಯಾರು ತಾನೇ ಇಷ್ಟಪಡಲ್ಲ, ಅವ್ರ ಹೆಂಡ್ತಿ ಸ್ಥಾನದಲ್ಲಿ ನಾನಿದ್ದೀನಲ್ಲ, ಅದೇ ಒಂದು ದೊಡ್ಡ ವಿಚಾರ ನನಗೆ ಅಂತೇಳ್ಬಿಟ್ಟು ಒಬ್ಳೊಬ್ಳೆ ಅಜಿತ್ ಮತ್ತು ಭೂಮಿ ಫೋಟೋನ ನೋಡಿಕೊಂಡು ಖುಷಿ ಪಡ್ತಾ ಇರ್ತಾಳೆ. ಅಜಿತ್ ಫೋಟೋನ ನೋಡಿಕೊಂಡು, ಸಾಹೇಬ್ರೆ ಐ ಲವ್ ಯು ಸಾಹೇಬ್ರೆ, ಈ ಜನ್ಮಕ್ಕೆ ನೀವೇ ನನ್ನ ಗಂಡ, ನೀವೇ ನನ್ನ ಪ್ರಿಯತಮ, ಸ್ನೇಹಿತನ ಯಾರಾದರೂ ಪ್ರೀತಿ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ, ಇಲ್ಲ ತಾನೇ, ನೆನ್ನೆ ನಾನು ಸ್ನೇಹಿತ ಅಂತ ಸಾಹೇಬ್ರ ಹತ್ರ ಹೇಳಿಬಿಟ್ಟೆ, ಆದರೆ ಸ್ನೇಹಿತರು ಪ್ರೀತಿ ಮಾಡಿ ಮದುವೆ ಆಗಿರೋದು ಉಂಟಲ್ವ ಈ ಪ್ರಪಂಚದಲ್ಲಿ, ನಾನು ಯಾಕೆ ಸಾಹೇಬ್ರನ್ನ ಪ್ರೀತಿ ಮಾಡಬಾರ್ದು, ಪ್ರೀತಿ ಮಾಡೋ ವಿಚಾರನ ಹೇಳ್ಕೋಬಾರ್ದು ಅಂದ್ಬಿಟ್ಟು ಭೂಮಿ ಫೋಟೋನ ಇಟ್ಕೊಂಡು ತಿರುಗ್ತಾ ಇರ್ತಾಳೆ. ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂತ್ಕೊಂಡು ಸಡನ್ನಾಗಿ ಅಜಿತ್ ಅವರು ಒಳಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಭೂಮಿ ಏನು ಮಾಡ್ತಾ ಇದ್ದಾಳೆ ಅಂತ. ಸಾಹೇಬ್ರೆ ಐ ಲವ್ ಯು ಸಾಹೇಬ್ರೆ, ಐ ಲವ್ ಯು ಸೋ ಮಚ್ ಅಂದ್ಬಿಟ್ಟು ಭೂಮಿ ಹೇಳ್ತಿರೋದನ್ನ ಕೇಳಿಸ್ಕೊಂಡು ಅಜಿತ್ಗೆ ತುಂಬಾ ಖುಷಿ ಆಗೋಗುತ್ತೆ. ಭೂಮಿ ಮನಸ್ಸಲ್ಲೂ ಸಹ ನಾನಿದ್ದೀನಲ್ಲ, ಅವಳು ನೆನ್ನೆ ನನ್ನ ಸ್ನೇಹಿತ ಅಂದ್ಲು, ಆದರೆ ಇವಾಗ ಐ ಲವ್ ಯು ಅಂತ ಹೇಳ್ತಾ ಇದ್ದಾಳೆ, ಹಾಗಿದ್ರೆ ಭೂಮಿ ಮನಸ್ಸಲ್ಲಿ ನಾನು ತುಂಬ ಇದ್ದೀನಿ ಅಂದರೆ ಅವಳು ಹೇಳ್ಕೊಳಕ್ಕೆ ಭಯ ಪಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಏನು ಭೂಮಿ ಏನಂದೆ
ಅಂದಾಗ ಏನೂ ಇಲ್ಲ ಸಾಹೇಬ್ರೆ ಅಂದಾಗ, ನೋಡು ಭೂಮಿ, ನಿನ್ನ ಪ್ರೀತಿನ ನಿನ್ನ ಮನಸ್ಸಲ್ಲಿ ಎಷ್ಟು ದಿನ ಅಂತ ಮುಚ್ಚಿಟ್ಕೋತೀಯ. ಈ ಕಾಂಟ್ರಾಕ್ಟ್ ಮದುವೆನ ಮುರಿದು ನಾವಿಬ್ಬರು ಜೊತೆಯಾಗಿ ಜೋಡಿಯಾಗಿ ಇದ್ದರೆ ಈ ಮನೆಗೂ ಒಳ್ಳೇದು, ಮನೆತನಕ್ಕೂ ಒಳ್ಳೇದು. ಏನಂತೀಯ? ನೀನೇನಾದರೂ ಈ ಮನೆಯಿಂದ ಆಚೆ ಇಟ್ಟರೆ ಒಬ್ಬರು ಮನಸ್ಸು ಹೊಡೆದೋಗ್ತವೆ ಅಂತ ಅಂದ್ಕೊಂಡಿದ್ಯಾ? ಅಮ್ಮಂಗೆ ಏನಂತ ಹೇಳ್ತೀಯಾ? ಅಜ್ಜಿಗೆ ಏನಂತ ಉತ್ತರ ಕೊಡ್ತೀಯಾ? ಇನ್ನು ಭಾಗ್ಯಮ್ಮಂಗೆ ಏನಂತ ಹೇಳ್ತೀಯ ಅಂದ್ಬಿಟ್ಟು ಭೂಮಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಒಂದು ಕ್ಷಣ ಅವಳು ಭಾಗ್ಯಮ್ಮನ ಬಗ್ಗೆ ಯೋಚನೆ ಮಾಡ್ತಾಳೆ. ಮತ್ತು ಈ ಮನೆಯವರು ನನ್ನ ಮಗಳು ಥರ ನೋಡ್ಕೊತಾ ಇದ್ದಾರೆ, ಸೊಸೆ ಆದ್ರೂ ಮಗಳು ಥರ ನೋಡ್ಕೊತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಏನು ಉತ್ತರ ಕೊಡಲಿ? ಸಾಹೇಬ್ರಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಈಗ ಹೇಳ್ಬಿಟ್ಟಿದ್ದೀನಿ, ಸಾಹೇಬ್ರಿಗೆ ಆಗಿದ್ದಾಗಲಿ ಅಂತೇಳ್ಬಿಟ್ಟು ಭೂಮಿ ಇದೋಳು, ಸಾಹೇಬ್ರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮನ್ಸಾರೆ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಸಾಹೇಬ್ರೆ. ಅದನ್ನು ಎಷ್ಟು ದಿನ ಅಂತ ಮುಚ್ಚಿಟ್ಕೊಳಕ್ಕಾಗುತ್ತೆ? ಹಂಗಾಗಿ ನಿಮ್ಮ ಫೋಟೋ ನೋಡಿಕೊಂಡು ಐ ಲವ್ ಯು ಹೇಳ್ಬಿಟ್ಟು ಭೂಮಿ ಹೇಳಿದಾಗ ಅಜಿತ್ ಇದ್ದರು, ಭೂಮಿ ನಾನು ಅಷ್ಟೇ ನಿನ್ನ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ತುಂಬ ಸಲ ನಿನ್ನ ಹತ್ರ ಪ್ರೀತಿ ಹೇಳ್ಕೊಳಕ್ಕೆ ಬಂದಾಗೆಲ್ಲನೂ ನನ್ನಿಂದ ದೂರನೇ ಆಗ್ತಿದೆ. ಇವತ್ತು ಹೇಳ್ತಾ ಇದ್ದೀನಿ ನೋಡು, ನಾನು ನಿನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಈ ಒಂದು ನಮ್ಮಿಬ್ಬರ ಪ್ರೇಮ ಕತೆ ಏನಿದೆ ಅದು ಸತತವಾಗಿ ನಡೀತಾನೆ ಇರಬೇಕು, ನಿನ್ನ ಜೊತೆ ನನ್ನ ಕತೆ ಅಂದ್ಬಿಟ್ಟು ಈ ಮನೆಯಲ್ಲಿ ನಿನ್ನ ಜೀವನ ನಡೀಲೇಬೇಕು ನನ್ನ ಜೊತೆ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.